ವಿಶ್ವಗುರು ಬಸವಣ್ಣನವರ ಬಗ್ಗೆ ಶಾಸಕ ಯತ್ನಾಳ್ ಅವಹೇಳನಕಾರಿ ಹೇಳಿಕೆ. ಬಸವದಳದಿಂದ ಶಾಸಕ ಸ್ಥಾನ ವಜಾಗೊಳಿಸುವಂತೆ ಒತ್ತಾಯ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವಹೇಳನಕಾರಿಯಾಗಿ ಮಾತನಾಡಿದ್ದು, ಅವರನ್ನು ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅವರ ಮೇಲೆ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಇಲ್ಲದೇ ಇದ್ರೆ ಯತ್ನಾಳ್ ಮನೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಗಂಗಾವತಿ ರಾಷ್ಟ್ರೀಯ ಬಸವದಳದ ಕಾರ್ಯದರ್ಶಿ ವೀರೇಶ್ ಅಸರೆಡ್ಡಿಯವರು ಒತ್ತಾಯಿಸಿದರು. ಸೋಮವಾರದಂದು ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಗಂಗಾವತಿ ರಾಷ್ಟ್ರೀಯ ಬಸವದಳದವರು ಆಯೋಜಿಸಿದ್ದ ಪ್ರತಿಭಟನೆ ರ್ಯಾಲಿಯಲ್ಲಿ ಮಾತನಾಡಿ, ಯತ್ನಾಳ್ ಅವರು ಇತ್ತೀಚೆಗೆ ತಮ್ಮ ಪಕ್ಷದ ವತಿಯಿಂದ ಬೀದರ್ನಲ್ಲಿ ವಖಫ್ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡುತ್ತಾ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಲಿಂಗೈಕ್ಯದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ಮಾಡಿ ಬಸವಣ್ಣನವರಿಗೆ ಅಪಮಾನವೆಸಗಿದ್ದಾರೆ. ಇದನ್ನು ಬಸವಾಭಿಮಾನಿಗಳು ತೀವ್ರವಾಗಿ ಖಂಡಿಸುತ್ತಾರೆ ಎಂದರು. ಬಸನಗೌಡ ಪಾಟೀಲ್ ಯತ್ನಾಳ್ರವರು ಪ್ರತಿಭಟನೆಯಲ್ಲಿ ನಾಲಿಗೆ ಹರಿಬಿಟ್ಟು ವಖಫ್ ವಿರುದ್ಧ ಎಲ್ಲರೂ ದಂಗೆ ಏಳಬೇಕು, ಇಲ್ಲದೇ ಬಸವಣ್ಣ ಹೊಳೆಗೆ ಹಾರಿದಂತೆ ಹಾರಬೇಕಾಗುತ್ತದೆ, ಇಲ್ಲವೇ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಬೇಕಾಗುತ್ತದೆ ಎಂಬುವ ರೀತಿಯಲ್ಲಿ 12ನೇ ಶತಮಾನದ ಸಮಾನತೆಯ ಹರಿಕಾರ ವಿಶ್ವಗುರು ಬಸವೇಶ್ವರರ ಲಿಂಗೈಕ್ಯ ಬಗ್ಗೆ ಹಗುರವಾಗಿ ಮಾತನಾಡಿ ಬಸವಣ್ಣನವರಿಗೆ ಅಪಮಾನ ಮಾಡಿದ್ದಾರೆ. ಈ ಹೇಳಿಕೆಯು ಅವರ ಕೆಳಮಟ್ಟದ ವ್ಯಕ್ತಿತ್ವವನ್ನು ತೋರಿಸಿದ್ದು, ಇವರ ವಿರುದ್ಧ ಶಿಸ್ತು ಕಾನೂನು ಕ್ರಮ ಕೈಗೊಂಡು ಇವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಲು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವದಳದ ಗೌರವ ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನ ಹೊಸಕೇರಿ, ಅಧ್ಯಕ್ಷ ದಿಲೀಪ್ ಕುಮಾರ್ ವಂದಾಲ್, ಉಪಾಧ್ಯಕ್ಷ ಕೆ ವೀರೇಶಪ್ಪ, ಚನ್ನಬಸಮ್ಮ ಕಂಪ್ಲಿ, ಬಸವಜ್ಯೋತಿ, ರತ್ನಮ್ಮ ಅರೆಗಾರ್, ಎಚ್ ಕವಿತಾ ರಗಡಪ್ಪ, ರೇಣುಕಮ್ಮ ಗೌಡರ್, ಚನ್ನಬಸಪ್ಪ ಅರೆಗಾರ್, ಮಲ್ಲಿಕಾರ್ಜುನ ಅರಳಲ್ಲಿ, ಪುರುಷೋತ್ತಮ್ ಹಡಪದ್, ವಿನಯ್ ಕುಮಾರ್ ಅಂಗಡಿ, ನೂರ್ ಮೊಹಮ್ಮದ್ ಇಟಗಿ, ದುರ್ಗಲ್ಲ ಚಲವಾದಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ಗಂಗಾವತಿ. ಈಗ ಯತ್ನಾಳ್ ಪಾಟೀಲ್ ಅವರ ಒಂದು ಅಟ್ಟಹಾಸವನ್ನು ಕುರಿತು ನಮ್ಮ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ವಂದಾಲ್ ಅವರು ಮಾತಾಡಬೇಕಂತ ಕೇಳ್ಕೊಳ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಈ ಒಂದು ವಾರದ ಹಿಂದೆ ಬಿಜಾಪುರ ಶಾಸಕರಾದ ಬಸನಗೌಡ ಪಾಟೀಲ್ ಅವರು ವಿಷಯದಲ್ಲಿ ಮಾತನಾಡುತ್ತಾ ತಿಳ್ಕೊಳ್ಳಿ, ಅಪಪ್ರಚಾರ ಮಾತ್ರ ಮಾಡಬೇಡಿ. ಧರ್ಮಗುರು ಬಸವಣ್ಣ ಅಂತಂದೇಳಿ ನಾವೆಲ್ಲ ಆರಾಧಿಸ್ತೇವೆ. ಅಂಥವ್ರಿಗೆ ನೀವು ಒಳೆ ಹಾರಿದ್ರು ಅಂತಿರಲ್ಲ, ಒಳೆ ಹಾರಿದ್ರು ನೀವೆಲ್ರಿ ಇರ್ತಿದ್ರಿ? ನಿಮಗೆ ಬೇಕಾದ್ರೆ ಬೇಡ, ನಮಗೆ ಅಧಿಕಾರ ಅಂದ್ರೆ ಹೋಗಿ ಹೊಳೆ ಹಾರಿ, ನಮ್ಮ ಬಸವಣ್ಣಪ್ಪಗೆ ಒಳೆ ಹಾರಿಸ್ಮಾಡ್ರಿ. ನೀವು ಫಸ್ಟ್ ತಿಳ್ಕೊಳ್ಳೋದು ಕಲ್ತ್ಕೊಡಿ, ಅದು ಅವ್ರ ಬಗ್ಗೆ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದು ಕಲ್ತ್ಕೊಡ್ರಿ. ಆಮೇಲೆ ನೀವು ಜನರಿಗೆ ಹೇಳ್ರಿ. ಮೂರ್ಖತನದಿಂದ ನೀವು ಮೂರ್ಖರಾಗಬೇಡ್ರಿ, ಜನರಿಗೂ ಮೂರ್ಖರಾಗಬೇಡ್ರಿ. ನಿಮಗೆ ಇಷ್ಟೇ ಎಚ್ಚರ ಕೊಡೋದು. ಒಳ್ಳೆ ಮರ್ಯಾದೆ ಇರೋದ್ರಿಂದ ಒಳ್ಳೆ ಮರ್ಯಾದೆ ಇಟ್ಕೊಂಡು ಅಲ್ಲಿ ಕ್ಷಮೆ ಕೇಳಿದ್ರಿ, ಬಸವಣ್ಣಪ್ಪ ಕ್ಷಮೆ ಕೇಳಿದ್ರಿ ಅಂದ್ರೆ ಬಿಡ್ತೀವಿ, ಇಲ್ಲಾಂದ್ರೆ ನೀವೆಲ್ಲಿದ್ದೀರೋ ಅಲ್ಲೇ ಬಂದು ನಿಮಗೆ ಮುತ್ತಿಗೆ ಹಾಕ್ತೀವಿ. ಯತ್ನಾಳ್ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಯತ್ನಾಳ್ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಇದು ಸ್ಟಾರ್ಟಿಂಗ್ ಅಲ್ಲ, ಕೊನೆ ಕೂಡ ಕಾಣ್ತೀವಿ. ನೀವು ಎಚ್ಚರಿಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಯತ್ನಾಳ್ ಪಾಟೀಲ್ ರವರು ತಮ್ಮ ಒಂದು ಮತಿಹೀನತೆಯಿಂದ ಗುರು ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇಡೀ ಯಾವುದೇ ಸಮುದಾಯದಿರಲಿ, ಇವತ್ತು ಕ್ರಿಶ್ಚಿಯನ್ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಜೈನ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಯಾವುದೇ ಧರ್ಮದ ಸಹಿತ, ಯಾವ ಧರ್ಮದ ಅಭಿಮಾನಿಗಳು ಸಹಿತ ಅವರು ಧರ್ಮಗುರು ವಿರುದ್ಧ ಮಾತಾಡಲ್ಲ. ಎಂದು ಮುಸ್ಲಿಮಾನ್ ಬಾಂಧವರು ಎಂದೂ ಅವ್ರ ಗುರುವಿನ ಬಗ್ಗೆ ಅಪಚಾರ ಮಾತಾಡಲ್ಲ. ಕ್ರಿಶ್ಚಿಯನ್ ಬಾಂಧವರು ಎಂದೂ ಯೇಸು ಕ್ರಿಸ್ತನ ಬಗ್ಗೆ ಅಪಚಾರ ಮಾತಾಡಲ್ಲ. ಹಿಂದೂ ಬಾಂಧವರು ಸಹಿತ ತಮ್ಮ ದೇವರ ಬಗ್ಗೆ ಎಂದೂ, ಗುರುಗಳ ಬಗ್ಗೆ ಎಂದೂ ಅವರು ತಪ್ಪಾಗಿ ಮಾತಾಡಲ್ಲ. ಸಿಖ್ ಧರ್ಮದಲ್ಲಂತೂ ಅತ್ಯಂತ ಗೌರವವಾಗಿ ಗುರುಗಳನ್ನು ಕಾಡ್ತಾರ. ಆದರೆ ದುರ್ದೈಕಿ ಇವನು ಅಯೋಗ್ಯ ಲೋಫರ್ ಮುಂಡೆ ಮಗ ಯತ್ನಾಳ್ ಪಾಟೀಲು
ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಅದು ಮತ್ತೆ ಗುರು ಬಸವಣ್ಣನವರು ಬಸವನ ಹಾಡದವರ ಬಸವನ ಹೊಗಳದವರ ದೆಸಿಗೇಡಿ ಮನುಜರ ಎಲ್ಲತ್ತ ತೋರದಿರ ಕತೆ ಸಿದ್ಧ ಮಲ್ಲಿಕಾರ್ಜುನಂತರ ಶಿವನಾಗಲಬಹುದು ಬಸವನಾಗಲಬಾರದು ಅಂತ ಹೇಳ್ತಾರ. ಅಂತ ಬಸವ ಅಂತಕ್ಕಂಥ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಈ ಮತಾಂಧ ಯಾವ ಧರ್ಮದವರು ಸೀಟ ಗುರುಗಳ ಬಗ್ಗೆ ಮಾತಾಡಲ್ಲ. ಆದರೆ ಮತಾಂಧವಾಗಿರ್ತಕ್ಕಂಥ ಈ ರಕ್ತ ಪಾಟೀಲ್ ಹುತ್ತ ಬಸವಣ್ಣವ್ರ ಬಗ್ಗೆ ತಾನೇನು ದೊಡ್ಡ ಸಂಶೋಧಕ ಅಂತ ಒಂದು ರೀತಿಯಲ್ಲಿ ಅವರ ಒಂದು ಲಿಂಗೈಕ್ಯ ಒಂದು ಸಾವಿನ ಬಗ್ಗೆ ವ್ಯತಿರಿಕ್ತವಾಗಿ ಸಮಾಜದಲ್ಲಿ ಗೊಂದಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮತ್ತೆ ಇನ್ನೂ ಉದ್ದಟವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಇದು ಅತ್ಯಂತ ಹೀನ ಅವನಿಗೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ. ಯಾಕಂದ್ರೆ ಸಕಲ ಜೀವಾತ್ಮರಿಗೆ ಲೇಸವನ್ನು ಬಯಸಿರ್ತಕ್ಕಂಥ ಬಸವಣ್ಣನವ್ರ ಬಗ್ಗೆ ಏನು ಮಾತಾಡ್ತಾರಂದ್ರೆ ನಾವು ಉದಾಹರಣೆ ತಗೊಳ್ರಿ, ಯಾವುದೇ ಒಂದು ನಾಯಿ ಪ್ರಾಣಿಗಳ ಬಗ್ಗೆ ಸಹಿತ ನಾವು ಮಾತಾಡಕ್ಕೆ ನಮಗೆ ಅರ್ಹತೆ ಇಲ್ಲ. ಯಾಕಂದ್ರೆ ಸಕಲ ಜೀವಿಗಳಿಗೆ ಲೇಸನ್ನು ಬಯಸ್ತವ್ರು ಬಸವಣ್ಣನವರು. ಒಂದು ಪ್ರಾಣಿ ಕ್ರಿಮಿ ಕೀಟಕ್ಕೆ ಸಹಿತ ನೋವು ಆಗ್ಬಾರ್ದಂತ ಬಸವಣ್ಣನವರು. ಇವತ್ತು ನೋಡ್ರಿ, ನೀವು ಯಾರಾಗಲಿ ಒಂದು ನಾಯಿ ಸಾಕಿರ್ತೀರಿ, ಆ ನಾಯಿ ಸಹಿತ ಎಂದೂ ಮನೆ ಯಜಮಾನಕ್ಕೆ ತಗೊಳ್ಳಲ್ಲ. ನೀವು ಇದನ್ನು ಗಮನಿಸಬೇಕು. ಸಾಕಿರ್ತಕ್ಕಂಥ ನಾಯಿ ಸಹಿತ ಎಂದೂ ಯಜಮಾನಕ್ಕೆ ತಗೊಳ್ಳಲ್ಲ. ಇವನು ಸಾಕಿರ್ತಕ್ಕಂಥವ್ರು ಲಿಂಗಾಯತರು, ಇವನು ಹುಟ್ಟಿರ್ತಕ್ಕಂಥದ್ದು ಲಿಂಗಾಯತರು. ಮತ್ತೆ ಒಳ್ಳೆ ಲಿಂಗಾಯತರಿಗೆ ಬಸವಣ್ಣವರಿಗೆ ಬರೋದ್ರೆ ಇವ್ನು ನಾಯಿಗಿಂತ ಅಂತ ಅರ್ಥ. ಎತ್ತಾಳು ಪ್ರಾಣಿಗಳಿಗಿಂತ ಮನುಷ್ಯ ಇಡೀ 84 ರಾಶಿ ಜೀವರಾಶಿಗಳಲ್ಲಿ ಮನುಷ್ಯನೇ ಶ್ರೇಷ್ಠ. ಆ ಮನುಷ್ಯನ ಶ್ರೇಷ್ಠ ಅನ್ಸೈತೆ ಅಣ್ಣ ಬರ್ರಿ ಸ್ಟಾರ್ಟ್ ಆಗಿದೆ. 84 ಜೀವರಾಶಿಗಳಲ್ಲಿ ಮನುಷ್ಯ ಶ್ರೇಷ್ಠ. ಮತ್ತೆ ಪ್ರಾಣಿಗಳ ಸಹಿತ ಇನ್ನೂ ಶ್ರೇಷ್ಠ ಆಗ್ಯಾವ. ಮನುಷ್ಯ ಅವನಿಗಿಂತ ನಾಯಿ ಸಹಿತ ನಿಯತ್ಲಿಂದ ಅದಕ್ಕೆ ಅನ್ನ ಆಹಾರ ಹಾಕಿದ್ರೆ ಅದು ನಿಯತ್ಲಿಂದ ಮನೆ ಕಾಯ್ತೈತಿ. ಆಮೇಲೆ ಹೊಸಬ್ರು ಬಂದರೆ ತಗೊಳ್ತೈತೆ ಬರ್ತದು. ಆ ಮನೆಯಿಂದ ತುಡುಕ್ ಮಾಡಕ್ ಬಂದ್ರಿಗೆ ಯಾರಾದ್ರೂ ಸಹಿತ ಬಸವ ತತ್ವದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಮಾತಾಡೋಕ್ಕೆ ಬರ್ತು. ಇವನೇ ಬಸವಣ್ಣವ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿಬಿಟ್ರೆ ಏನು ದೊಡ್ಡ ಮನುಷ್ಯ ಅನ್ಸಿದ್ರ ಅಂಶ ಅಲ್ಲ. ಈ ಕೂಡಲೇ ಅವರು ಎಚ್ಚೆತ್ಕೊಂಡು ರಾಜ್ಯದ ಎಲ್ಲ ಬಸವ ಭಕ್ತರ ಕ್ಷಮೆನ ಕೇಳಿದ್ರೆ ಎಚ್ಚೆತ್ಕೊಂಡು ಒಳ್ಳೆಯದಾಗುತ್ತದೆ. ಒಂದು ವೇಳೆ ತಮ್ಮ ಉದ್ದಟತನದಿಂದ ಅವ್ರೇನಾದ್ರು ಕ್ಷಮೆ ಕೇಳದೇ ಇದ್ರೆ ಅವರ ಮನೆಗೆ ಮತ್ತು ಅವರ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಅವರು ಪ್ರತಿಭಟನೆ ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯ